ಲಿಂಬೆಹಣ್ಣು ಸಿಹಿ ಉಪ್ಪಿನಕಾಯಿ ಮಾಡುವ ವಿಧಾನ. ಇಲ್ಲಿ 4 ಲಿಂಬೆಹಣ್ಣು ತೊಗೊಂಡಿನಿ ನೋಡ್ರಿ. ವಾಶ್ ಮಾಡಿ ಅದು ಎಲ್ಲ ನೀರಿನ ಅಂಶ ಎಲ್ಲ ಬಟ್ಟಿಗೆ ಒಣಗ್ಬೇಕು ನೋಡ್ರಿ. ನೀರಿನ ಅಂಶ ಇರಬಾರ್ದು ನೋಡ್ರಿ. 4 ಲಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿನಿ ರೀ. ಅವು ಎಲ್ಲ ಬೀಜ ತಕ್ಕೋಬೇಕು ನೋಡ್ರಿ. ಬೀಜ ಇರಬಾರ್ದು ರೀ. ಅವು ಬೀಜ ಇದ್ರೆ ಉಪ್ಪಿನಕಾಯಿ ಕಹಿ ಆಗತ್ತೆ ರೀ. ಅದಕ್ಕೆ ಅವನ್ನ ಬೀಜ ಎಲ್ಲ ತಕ್ಕೋಬೇಕು ರೀ. ಒಂದ್ರದಾಗ 4 ಪೀಸ್ ಮಾಡಿ ಇಟ್ಕೊಂಡಿನಿ ನೋಡ್ರಿ ನಾನು. ಈ ಥರ ಒಂದು ಕಣ್ಣಿ ಬೆಲ್ಲ ಬೇಕಾಗುತ್ತೆ ರೀ. ಇದಕ್ಕೆ ಒಂದು ಕಣ್ಣಿ ಬೆಲ್ಲ ತೊಗೊಂಡಿನಿ ನೋಡ್ರಿ ನಾನು. ಒಂದು ಕಣ್ಣಿ ಬೆಲ್ಲ ರೀ. ಸಿಹಿ ಉಪ್ಪಿನಕಾಯಿ ಅಲ್ರಿ ಇದು. ಒಂದು ಸ್ವಲ್ಪ ಬೆಲ್ಲ ಜಾಸ್ತಿ ಇರ್ಬೇಕು ನೋಡ್ರಿ. ಇದು ಒಂದು ಕಣ್ಣಿ ಬೆಲ್ಲ ಬೇಕು ರೀ ಇದಕ್ಕೆ. ನೋಡ್ರಿ ಇಷ್ಟು ಬೆಲ್ಲ ತೊಗೊಂಡಿನಿ ನಾನು. ಒಂದು ಬೌಲ್ ಇಟ್ಟು ಅದು ಬಿಸಿ ಆದಮೇಲೆ ಬೆಲ್ಲ ಹಾಕ್ಕೋಬೇಕು ರೀ. ಅದೆಲ್ಲ ಗಟ್ಟಿಯಾಗಿ ಬರ್ಬೇಕು ರೀ. ಅದು ಪಾನಕ ಥರ ಬರ್ಬೇಕು ನೋಡ್ರಿ. ಅಲ್ಲಿ ಮಟ ಅದು ಕರಗಬೇಕು ರೀ. ಬೆಲ್ಲ ಈ ಥರ ಇರ್ಬೇಕು ನೋಡ್ರಿ. ಇಷ್ಟು ಗಟ್ಟಿಯಾಗಿ ಬಂದೈತೆ ರೀ. ಈಗ ಲಿಂಬೆಹಣ್ಣು ಪೀಸ್ ಹಾಕ್ಬೇಕು ನೋಡ್ರಿ. ಇವಾಗ ಅದರೊಳಗೆ ಮಿಕ್ಸ್ ಮಾಡಬೇಕು ರೀ. ಇವಾಗ ಆಗಿಂದಾಗ ಬರುತ್ತೆ ನೋಡ್ರಿ. ಇದು ಏನು ದಿಢೀರಂತ ಮಾಡ್ಕೋಬೋದು ರೀ. ಈ ಬೇಕು ನಮ್ಗೆ ಉಪ್ಪಿನಕಾಯಿ ಅಂದ್ರೆ ಅವು ತಯಾರು ಮಾಡ್ಕೋಬೋದು ನೋಡ್ರಿ. ಈ ಪಾನಕದಾಗ ಈ ಥರ ಕುದಿಬೇಕು ಅದು ಲಿಂಬೆಹಣ್ಣು. ಈ ಥರ ಮಿಕ್ಸ್ ಮಾಡಬೇಕು. ಇದನ್ನು ಎಷ್ಟು ಚೆಂದಾಗಿ ಕುದಿಬೇಕು ರೀ. ಅದು ಒಂದು 5 ನಿಮಿಷ ಕುದಿಬೇಕು ನೋಡ್ರಿ. ಈ ಥರ ಕುದಿಬೇಕು. ಗಟ್ಟಿಯಾಗಿ ಬರ್ಬೇಕು ರೀ. ಅದು ಸ್ವಲ್ಪ ಈ ಥರ ಕುದ್ಮೇಲೆ ಕುದಿಬೇಕು ರೀ. ಇನ್ನೂ ಕುದಿಬೇಕು. ತೊಗೊಂಡಿನಿ ನೋಡ್ರಿ. ಅದು ತಣ್ಣಗಾಗಕ್ಕೆ ಬಿಡ್ಬೇಕು ರೀ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ರೀ. 4 ಕಲ್ಲುಪ್ಪು ಸಣ್ಣ ಜಜ್ಜಿ ಇಟ್ಕೊಂಡಿದ್ದು ನೋಡ್ರಿ. ಅದನ್ನು ಹಾಕಿನಿ ರೀ. 1 ಸ್ಪೂನು ಖಾರದ ಪುಡಿ ಹಾಕಿನಿ ರೀ. 1 ಸ್ಪೂನು ಅರಿಶಿನ ಪುಡಿ ಹಾಕಿನಿ ರೀ. ಇದಕ್ಕೆ ಮೆಂತ್ಯ ಭಾಳ ಬೇಕಿಲ್ರಿ. ಸಿಹಿ ಉಪ್ಪಿನಕಾಯಿಗೆ 1 ಸ್ಪೂನ್ ಆದ್ರೆ ಸಾಕು ನೋಡ್ರಿ. ಇದಕ್ಕೆ ಮೆಂತ್ಯ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ನಾನು ಆಗಲೇ. ಅದನ್ನ 1 ಸ್ಪೂನು ಮೆಂತ್ಯ ಪೌಡ್ರ್ ಹಾಕ್ತೀನಿ ನೋಡ್ರಿ. ಈ ಬೆಲ್ಲನ ನೋಡ್ರಿ. ಬೆಲ್ಲ ಭಾಳ ಹಾಕಿದಷ್ಟು ಚಲೋ ನೋಡ್ರಿ. ಉಪ್ಪಿನಕಾಯಿ ಮಸ್ತ್ ಬರ್ತೈತೆ ರೀ. 2 ಸ್ಪೂನ್ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ರೀ ನಾನು. ಅದಕ್ಕೆ 1 ಟೀ ಸ್ಪೂನು ಇದನ್ನು ಹಿಂಗೆ ಹಾಕಿ ನೋಡ್ರಿ ನಾನು. ಅದಕ್ಕೇನು ಸಾಸಿವೆ ಜೀರಿಗೆ ಏನು ಬೇಕಿಲ್ರಿ. ಅದಕ್ಕೆ ಹಿಂಗಷ್ಟ ಹಾಕಿನಿ ರೀ ನಾನು. ಹಿಂಗೆ ಹಾಕಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಊಟದ ಜೋಡಿ ಉಪ್ಪಿನಕಾಯಿ ಇದ್ರೇ ಊಟ ಮಜಾನೇ ಬೇರೆ ರೀ. ಈ ಥರ ಎಲ್ಲ ಮಿಕ್ಸ್ ಮಾಡೀನಿ ರೀ ನಾನು. ಇದು ತಣ್ಣಗಾದ್ಮೇಲೆ ಒಂದು ಬಾಕ್ಸಿಗೆ ಹಾಕಿ ಇಟ್ಕೋಬೇಕು ರೀ ನಾವು. ಈ ಥರ ಬರ್ತದೆ. ವರ್ಷಗಟ್ಟಲೆ ಆದರೆ ಕೆಡಂಗಿಲ್ಲ ನೋಡ್ರಿ. ಈ ಉಪ್ಪಿನಕಾಯಿ ಚೆಂದ ಇರುತ್ತೆ ನೋಡ್ರಿ. ಇದು ನಾವು ಹೋದ ವರ್ಷದ ಉಪ್ಪಿನಕಾಯಿ ಇನ್ನೂ ಐತ್ರಿ ನಮ್ಮ ಮನ್ಯಾಗ. ಒಟ್ಟ ಕೆಡಂಗಿಲ್ಲ ರೀ. ಏನೂ ಆಗಲ್ಲ ರೀ. ಮ್ಯಾಣದ ಇರುತ್ತೆ ನೋಡ್ರಿ. ಅದು ಉಪ್ಪಿನಕಾಯಿ ಅಷ್ಟು ಚಲೋ ಇರುತ್ತೆ ರೀ. ಇದು ಬಿಸಿ ಅನ್ನದಕ್ಕೆ ಮುದ್ದೆ ಎಲ್ಲದಕ್ಕೂ ಬರ್ತದೆ.